ಅಂತಂದ್ರೆ ಸಿದ್ದೇಶ್ವರಪ್ಪ ಅವ್ರ ಸಾಂಪ್ರದಾಯದಾಗ ಹೋಗ್ರಿ. ನಿಮ್ಗೆ ಎಲ್ಲದೇ ಏನಪ್ಪ ಅಂತಂದ್ರೆ ಸಂಗೀತ ವಿದ್ಯೆ ಬೇಕಾಗಿತ್ತು ಅಂತಂದ್ರೆ ಪಂಚಾಕ್ಷರಗಳು ಗದಕ್ಕೆ ಹೋಗ್ರಿ. ನೀತಿಕಾದ ಧ್ಯಾನ ಮಾಡಿ ದೇವರಾಗಬೇಕಾಗಿತ್ತಂದ್ರೆ ಹಿಂಚಗೇರಿ ಸಾಂಪ್ರದಾಯಕ್ಕೆ ಹೋಗಂತ ಪೂಜೆ ಸಿದ್ದೇಶ್ವರ ಸ್ವಾಮಿ. ಇದು ಅದರ ಸಂಬಂಧ ನೀವೆಲ್ಲ ಡಬಲ್ ಕೂಡ ಹೊತ್ತಂಗತ್ತೀವಿ. ನೀವೆಲ್ಲ ಡಬಲ್ ಕೂಡ ಹೊತ್ತಂಗ ಅದನ್ನೆಲ್ಲ ಮಾಡಿ ಬರ್ಬೇಕಲ್ಲ. ನಿಮ್ಮ ಧನ್ಯ ಹಾಕಿದ್ರೆ ನಾವೆಲ್ಲ ಸಾಧುರು ಸಂತ ಸಹಿತ ನಾವೆಲ್ಲ ಬದುಕೋದು ನಿಮ್ಮ ಮೇಲೆ. ಈ ಮಠ ಕಟ್ಟಬೇಕಾದ್ರೂ ನಿಮ್ಮ ಮನೆಗೆ ಬರಬೇಕು, ನಮ್ಗೆ ಅರಿವಿ ಅನ್ಸಿಡ್ಬೇಕಾದ್ರೂ ನಿಮ್ಮ ಮನೆಗೆ ಬರಬೇಕು, ನಮ್ಗೆ ಹೊಟ್ಟೆ ಅನ್ಸೈತ ನಿಮ್ಮ ಮೇಲೆ ನಾವು ಕಣಗಿಸಿ ಅವರು ಎಲ್ಲನೂ ನೀವು ಮಾಡವ್ರೆ. ಈ ಮಹಾತ್ಮರೆಲ್ಲ ಏನಪ್ಪ ಅಂತ ನಿಮ್ಮ ಕೈಯಾಗ ಎತ್ತಿ ಆರಿಸುವಂಥ ಕೂಸುಗಳಂದ್ರೂ ತಪ್ಪಾಗಕ್ಕಿಲ್ಲ. ಅದ್ರೊಳಗಿದ್ದು ನೀವೆಲ್ಲರೂ ಮಾಡ್ತೀರಿ ಅಂತಂದ್ರೆ ನೀವೆಲ್ಲ ಧನ್ಯರನ. 5 ದಿವಸ ಪರ್ಯಂತ ಮಾಡ್ಕೊಂಡು ಬಂದಿರಿ. ಸಂಗಮೇಶ್ವರ ಮಹಾರಾಜರಂತಂದ್ರೆ ಹಿಂದಕ್ಕೆ ಏನಪ್ಪ ಅಂತಂದು ಆಶೆ ಭಕ್ತಿಯನ್ನು ಮಾಡಿದವರು ಮಾರುತಿ ಅಂತ ಹೇಳಾದರು. ರಾಮ ಏನು ಹೇಳ್ತಾನೋ ಅದು ವೇದ ವಾಕ್ಯ ಅಂತ ಬಂದವು. ಹಂಗೆ ಏನಪ್ಪ ಅಂತ ಗಿರ್ಮಲೇಶ್ವರ ಮಾಡುವಂಥ ಭೂಮಿ ಇತ್ತಿನ ಮೇಲೆ ದೇವರಿಲ್ಲ ಅಂತ ತಿಳ್ಕೊಂಡು ಏನು ಅವ್ರನ್ನ ನಂಬಿರೋ, ನಾ ಜಂಗಮ ಅನ್ನೋದು ಸಹಿತ ಏನು ಮರೆತರೋ ಅದಕ್ಕೆ ಅವ್ರು ಏನಪ್ಪ ಅಂತ ದೊಡ್ಡ ದೇವರಾಗಿ ಹೋದರು. ಅಂಥ ಒಂದು ಏನಪ್ಪ ಸಂಗಮೇಶ್ವರ ಕ್ಷೇತ್ರ ಒಳಗೆ ಇದನ್ನು ನಂಬಿಕೊಂಡು ಬಂದು ಏನಪ್ಪ ಅಂತ ಇಲ್ಲಿ ಮೆಟ್ಟು ಹಾಕಿದವರು ಭೀಮಾನಂದ ಮಹಾರಾಜರು. ಅವರು ತಳಕ್ಕೆ ಕೌಟ್ಕೊಪ್ಪ ಅವರು ಬಹುಶಃ ಶಿಕ್ಷಕ ವೃತ್ತಿಯಲ್ಲಿದ್ದರು. ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಅವರು. ಶಿವಂಶಿ ಕಲ್ಮೇಶ ಮಹಾರಾಜರ ಸಾಮಾನ್ಯದ ಇರ್ತಕ್ಕಂಥ ಒಬ್ಬನ ಮಗ ಸತ್ರು ಸಹಿತ ಕಣ್ಣೀರ ತೆಗಿಲಾರ್ದಂಥದ್ದ ಜಗತ್ ಮಿಥ್ಯ ಬ್ರಹ್ಮ ಸತ್ಯ ನಾವು ಯಾವುದನ್ನು ಶಿವಂಶಿ ಕಲ್ಮೇಶ್ವರ ಅವ್ರ ಶಿಷ್ಯ ಭೀಮಾನಂದ ಮಹಾರಾಜ ಅವ್ರ ಮಗ ತೀರ್ಕೊಂಡಾಗ ಸಹಿತ ಅದಸ್ಥಿತಿ ಒಳಗೆ ಉಳಿದ್ರು ಅಂತ ನಾವು ಹೇಳೋದಕ್ಕೆ ಕೇಳಿದ್ವಿ. ಅವ್ರು ಜೈನರ ಧರ್ಮದವರು. ಜೈನರು ನೋಡಿ ಜನ್ಮ ಮಾಡ್ಬೇಕಂತ ಬಣಿಜ್ಗಾರ ನೋಡಿ ಬಾಳೆ ಮಾಡ್ಬೇಕಂತ ಶ್ರುತಿ ಐತಿ. ಇದ್ದು ನಾ ಜೈನ ಧರ್ಮದವ ಅನ್ನುವಂಥದನ್ನು ಇಟ್ಕೊಳ್ಳಿಲ್ಲ. ಅವು ಜಾತಿ ಒಳಗೆ ಪುಟ್ಟಿ ಅಜಾತನಾದವಗೆ ಜಾತಿ ಕರ್ಮಗಳು ಆತಗೇನು ಅಂತಂದು ಅಂಥದನ್ನು ಎಲ್ಲವನ್ನು ಮರೆತು ಬಂದಿರತಕ್ಕಂಥ ಭೀಮಾನಂದ ಮಹಾರಾಜರು ಎಲ್ಲಿ ಕೌಟುಗಪ್ಪ ಎಲ್ಲಿ ಅವ್ರಿಗೆ ಬಂದು ಇಲ್ಲೆಲ್ಲ ಮೆಟ್ಟಿ ಹಾಕಿರು. ಶಿವಪುತ್ರಪ್ಪ ಮಹಾರಾಜನಕ ಎಷ್ಟು ವರ್ಷ ಇದ್ರು ನಿಮ್ಮ ಊರಾಗ? ನೀನು ಶಿವಪುತ್ರಪ್ಪ ಮಹಾರಾಜ ಶಿಷ್ಯನ 10 ವರ್ಷಗಟ್ಟಲೆ ಇರ್ಬೇಕು ಬಹುಶಃ. ಏನು ವ್ಯವಸ್ಥೆ ಇಲ್ಲರಿ ಅವ್ರಿಗೆ. ನಮ್ಮ ನಾಷ್ಟ ತಡ ಆತಂದ್ರೆ ಒದರ್ತೀವಿ ನಾವು. ಚಹಾ ತಡ ಆತ ನಮ್ಮ ಮನ್ಯಾಗ ಕಲಿಸಿರ್ತೀವಿ. ಪಾಕೆಟ್ ಹೋಗಾಕೆ ಸಾಣಿತ್ತ ಇನ್ನೊಮ್ಮೆ ನಿಮ್ಮ ಊರಿಗೆ ಬರಂಗಿರ್ತೀವಿ. ಹೂವೇನಾದ್ರೂ ಹೆಚ್ಚು ಕಮ್ಮಿ ಇತ್ತ ನಿಮ್ಮ ಕೊಳಗೆ ಹಾಕಿ ಮನೆಗೆ ಹೋಗ್ತೀವಿ. ಅವ್ರು ಏನು ಮಾಡಿ ಅದಕ್ಕೆ ದೇವರು ಅಂದರು ಮರಯ್ಯ. ಈಗ ಒಂದು ಕಲ್ಲು ಇರ್ತೈತಿ, ಅದಕ್ಕೆ ಎಲ್ಲರೂ ಇವತ್ತು ಕುಕ್ ಮಾಡಿ ನಮಸ್ಕಾರ ಯಾಕೆ ಮಾಡ್ತೀರಿ ಅಂದ್ರೆ ನೀವೇನು ಮಾಡಿ ಸುಮ್ಮ ಹತ್ತಿತ್ತು ಅದಕ್ಕೆ ದೇವ್ರು ಅಂದ್ರೆ ಇಷ್ಟ. ಅದಕ್ಕೆ ಮೌನದೊಳರು ಎಂದನು ಗುರುದೇವನು ಮೌನ ಆ ಸ್ಥಿತಿಗೆ ಬತ್ತಂದ್ರೆ ಸುಮ್ಮನೆ ಇಷ್ಟ. ಮತ್ತೊಂದು ಏನಿಲ್ಲ. ಸಂಗಮೇಶ್ವರ ಮಹಾರಾಜರು ಸಹಿತ ಅದ ಸ್ಥಿತಿ ಒಳಗೆ ಆದರು. ಭೀಮನ ತ್ರಿಮೂರ್ತಿ ಒಳಗೆ ಇರಲಿದೆ. ತ್ರಿವೇಣಿ ಸಂಗಮ ಒಂದ ಕ್ಷೇತ್ರದಾಗ 3 ಮಂದಿ ಸಪ್ತ ಆಗ್ತಿತ್ತಂತ. ಅದು ಯಾವುದಾರಿ ಊರಿತ್ತಂದ್ರೆ ಅದು ಶಗುಣಿಸಿ ಅಂತ ಕೈ ಎತ್ತಿ ಹೇಳ್ಬೋದು. ಇವ್ರನ್ನ ಎಲ್ಲರೂ ನೋಡ್ಯಾರಿ ನೀವು ಇಬ್ಬರು. ನಿಮ್ಮ ಊರವ್ರೆಲ್ಲರೂ ಏನಪ್ಪ ಅಂತಂದ್ರೆ ಶಿವಪುತ್ರಪ್ಪ ಮಹಾರಾಜ ನೋಡ್ಯಾರಿ, ಭೀಮಾನಂದ ಮಹಾರಾಜ ನೋಡ್ಯಾರಿ. ಇಡೀ ಏನಪ್ಪ ಹಿಪ್ಪರಿ ಒಳಗೆ ಅವ್ರು ಏನಪ್ಪ ಅಂತಂದ್ರೆ ತಮ್ಮ ಜನ್ಮವನ್ನು ತಾಯಿ ಸಹಿತ ಹಿಪ್ಪರಿ ಕ್ಷೇತ್ರಕ್ಕಿಂತ ಮೊದಲು 1 ತಿಂಗಳ ಸಪ್ತ ಆಗ್ತಿತ್ತಂದ್ರೆ ಅದು ಯಾವುದಂತ ನಿಡುಣಿ ಸಂಗಮೇಶ್ವರ ಮಹಾರಾಜ ಸಪ್ತ ಅಂತ ಹೇಳ್ಬೋದು. ಏಕೆಂದ್ರೆ ಇದಕ್ಕೆ ಎಷ್ಟೆಷ್ಟು ಮಂದಿ ಹಣಿವಾರ ಸೀಟ್ ಐತೋ ಗೊತ್ತಿಲ್ಲ. ಕೆಲವೊಂದು ಗುರ್ತಬೇಕ. ಈ ತಂದೆ ತಾಯಿಗಳು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಅಷ್ಟು ಗುರ್ತಿರಂಗಿಲ್ಲ. ಆದರೆ ಇದು ರಷ್ಯನ್ ಎಷ್ಟು ಮಂದಿ ಹಣಿವಾರ ಸೀಟ್ ಐತಿ ಇಷ್ಟು ದಾರ್ದಾಗಬೇಕಂತಂದ್ರೆ ಸಾಣಲ್ಲ. ನಿಮಗೆ ಶಂಭುಲಿಂಗ ಸ್ವಾಮಿಗಳನ್ನ ಎಷ್ಟು ಮಂದಿ ನೋಡಿರೋ ಗೊತ್ತಿಲ್ಲ. ನೀವು ನೋಡಿರ್ಬೇಕು. ಅವ್ರ ಮಗ ಚಿಂತಾಮಣಿ ಎತ್ತಿದ್ದ. ನಾನು ಶುರುವಾತಿಗೆ ಏನಪ್ಪ ಅಂತ ನಾ ಎಕ್ಕಂಚಾಗಿದ್ದಾಗ ಇವು ನಮ್ಮ ನಾವಲಿಗೆ ಸದವಬ್ಬ ಇನ್ನೊಬ್ಬ ಬಂದ್ರೆ ಆಗ ಮಹಾದೇವ ಮಹಾರಾಜ ಹಂಗೆ ಹೇಳ್ತಾನಪ್ಪ. ಆಗ ಗಾಳಿ ಕೇಳಿ ನನ್ನ ಕಡೆ ಬಂದ್ರೆ ಅವ್ರು ನಮ್ಮೂರಿಗೆ ಬರ್ತೇನಂತ ಕೇಳಿರಿ. ನಿಮ್ಮ ಊರಿಗೆ ಬರ್ತೀನಲ್ಲ. ಇಲ್ರಿ ನಿಮ್ಮದು ರೊಕ್ಕ ₹6 ಭಾಳ ಅಂತ ಎಷ್ಟು ಕೊಟ್ಟದೆ ನನಗೀಗ ಏನು ಇಲ್ರಿ ನಾ ಮರೆ ಕೂತು ಪುರಾಣ ಕೇಳೋರಾಗ್ರಿ, ಧ್ಯಾನ ಮಾಡಿ ಮಠ ಕಟ್ಟೋರಾಗ್ರಿ, ನಂದ ಹೊಲ ಮನೆ ಕಟ್ತಾ ಇದ್ರ ಬಂದು ನೀ ಯಾಕೆ ತೆರಿ ಕೆಲಸ ಹೊಡೆದೆ ಅಂತ ತಿಳ್ಕೊಂಡು ಬರುವ ಹೊತ್ನ್ಯಾಗ ನನಗಂದರು. ಅವ್ರಿಗೆ ಹೇಳ್ಯ ನಿಡುಣಿಗೆ ಹೋಗಬೇಡ ಮಹಾರಾಜ ಅಂದ್ರೆ. ನಿಡುಣಿ ಹೊಲಿಗೆರೆ ಪ್ರಖ್ಯಾತ ಆಗೈತಿ. ಆ ಊರು ಯಾವ ಕಾಲಕ್ಕೂ ಸುದ್ದು ಹೋಗ್ಬಾರ್ದು.
ನಾನು ನೋಡ್ತಾನಂತೇನು ಬನ್ನಿ ಇಡೀ ನಮ್ಮ ಹಿಂಚಿಗೆ ಸಂಪ್ರದಾಯದ ಒಳಗೆ ವಿಶೇಷವಾಗಿರ್ತಕ್ಕಂಥ ಪಾರಮಾತ್ಮ ಮಾಡ್ತಕ್ಕಂಥ ಊರಿತ್ತಂತಂದ್ರೆ ಅದು ಜಡೂಳಿ. ಅದಕ್ಕೆ ಬರೋಣ ಒಂದು ಕಡೆ ಎಂಥ ಶಕ್ತಿವಂತಪ್ಪ ಸಂಗಮೇಶ ಮಾಡಿದೆಯಪ್ಪ ಏನಪ್ಪ ನೆಡುಣು ಕೈಲಾಸ ಅಂತ ತಿಳ್ಕೊಂಡು ಒಬ್ಬೊಂದು ಪದ್ಯ ಬರಿತಾನೆ. ಅಂಥದ್ದೊಂದು ಕ್ಷೇತ್ರ ಹುಟ್ಟಿರಿ ಅಂತಂದ್ರೆ ನಿಮ್ಮಂಥ ಪುಣ್ಯ ಅಂತಮ್ಮ ಒಂದನ್ನು ಎಂಥ ಶಕ್ತಿಯಪ್ಪ ಸದ್ಗುರು ಸಂಗಮೇಶ, ಎಂಥ ಶಕ್ತಿಯಪ್ಪ ಸದ್ಗುರು ಸಂಗಮೇಶ. ನೀ ನಿಲ್ತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು, ನೀ ನಿಲ್ತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕ್ಷೇತ್ರ ಮಾಡಿದಿಯಪ್ಪ ನೀಡೋಣಿಯ, ಸುಕ್ಷೇತ್ರ ಮಾಡಿದಿಯಪ್ಪ ನೀಡೋಣಿಯ. ಊರ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಬಳಲಿ ಬಂದ ಬಲ್ದೆಯರಿಗೆ ಭಾಗ್ಯದಾತನು, ಬಳಲಿ ಬಂದ ಬಲ್ದೆಯರಿಗೆ ಭಾಗ್ಯದಾತನು. ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಸದ್ಗುರು, ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು. ಎಂಥ ಶಕ್ತಿಯಪ್ಪ ಸದ್ಗುರು ಸಂಗಮೇಶ, ನೀ ನಿಲ್ತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಸದ್ಗುರು ನಿಲ್ತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಸಂಗಮೇಶ್ವರ ಯಾಕಷ್ಟ ಪ್ರಖ್ಯಾತ ಆದ್ರೂ ನಮ್ಮ ಇದ್ರೊಳಗೆ ಸಂಪ್ರದಾಯದಾಗ ಸಂಗಮೇಶ್ವರ ಮಹಾರಾಜ ದೇವಿಟ್ಟ ಕೇವಲ 15 ವರ್ಷವಾದ. ನಾವು 20, 30, 50 ವರ್ಷ ಬಿಟ್ಟು ಕೇವಲ ಬರೀ 15 ವರ್ಷ ಮಾಡಿದ ಗಂಡಗಬ್ಬರು ಭಕ್ತಿ. ಅವ್ರ ದೇಹ ಬಿಟ್ಟಾಗ ಗಿರ್ಮಲ್ಲಪ್ಪ ಮಹಾರಾಜರು ಹೇಳಿದಂತ ಪಂಚಪುರುಷ ಮನುಷ್ಯರಲ್ಲಿ ಸದ್ಗುರಿನಲ್ಲಿ ಏನಿರ್ತಾರೋ ಪಂಚಪುರುಷ ಮಚ್ಚ, ಕೂರ್ಮ, ಕುಕ್ಕುಟ, ಮಾರ್ಜಾಲ, ಕಪಿ ಅಂಥೇಳಿ ಪಂಚಪುರುಷ ಸದ್ಗುರು ಇರ್ತಾವ. ನೋಡಿ ಉದ್ಧಾರ ಮಾಡ್ತಾನೆ, ಮುಟ್ಟು ಉದ್ಧಾರ ಮಾಡ್ತಾನೆ, ಮಾತಾಡಿಸಿ ಉದ್ಧಾರ ಮಾಡ್ತಾನೆ. ಅದನ್ನು ನಿಮಗೆ ಸವಿಸ್ತಾರ ಹೇಳು, ಅವನ ವಿಮಲ್ ಬ್ರಹ್ಮ ಅಂತ ತಿಳ್ಕೊಂಡು ಅದಕ್ಕೆ ಅಲ್ಲಿ ಇದ್ದವ್ರಿಗೆ ಆಗ ಭಕ್ತರಿಗೆ ಹೇಳಿದಂತ ಯಪ್ಪ ಪಂಚಪುರುಷ ಒಳಗೆ ಒಂದು ಪುರುಷನ್ನು ಸಂಗಯ್ಯಪ್ಪನ ಗದ್ದಿಗಿಂದ ಏನು ಮಾಡ್ತಾನೆ ಅಂತಂದ್ರೆ ದಾರಿ ಇರ್ತನೋ. ನಿಮ್ಮ ಪ್ರಪಂಚದಾಗ ಏನು ಅಡಚಣೆ ಏನೇನು ಬೇಕಾಗ್ತದೆ ನೋಡ, ನಿಮ್ಮ ಪ್ರಪಂಚ ಬೇಕಾದ್ದನ್ನು ಕೊಡುವಂಥ ಶಕ್ತಿ ಸಂಗಮೇಶ್ವರ ಗದ್ದಿಗೈತಿ. ನಿಮಗೆ ಏನು ಬೇಕಾಯ್ತು ಅಂತ ಪ್ರಪಂಚ ಆಗ ಧನ ಕಾಡಬೇಕಾಯ್ತು, ನೀವು ಹಿಪ್ಪರಿಗೆ ಬರ್ರಿ. ಎಲ್ಲರ ಮುಕ್ತಿ ಬೇಕಾಗಿತ್ತಂದ್ರೆ ಹಿಂಚಿಗೇದಿ ಬರ್ರಿ, ಇದಕ್ಕೆ ನನ್ನ ಸಾಕ್ಷಿ ಅದನಂತ ಆಂದ ಗಿರ್ಮಲ್ಲಪ್ಪ ಮಾದಾದ್ರು ಹೇಳಿ ಅಂತ ತಿಳ್ಕೊಂಡು ಸಂಗಯ್ಯಪ್ಪನ ಕ್ಷೇತ್ರ ಇಂದಷ್ಟು ದ್ವಾರದಾಗಿ ಹೋಗ್ತದೆ ದೇವರು ಕೂಡಲೇ. ಅದಕ್ಕೆ ಏನಪ್ಪ ಅಂತರ್ಗೆ ಇದನ್ನು ನೋಡ್ಕೊಂಡು ಬಂದು ಒಮ್ಮೆ ಚಿಂತಾಮಣಿಯವರು ಅಂತ ತಿಳ್ಕೊಂಡು ಅವ್ರ ಮಗ ಶುಗರ್ ನಮ್ಮವ್ರಿಗೆ ಸಣ್ಣ ವಯಸ್ಸಾಯ್ತು ಇಲ್ಲಿನ ಅದನ್ನಂತೂ ಸುದ್ದಿ ಎತ್ತಿತ್ತು. ಅವಾಗೆಲ್ಲ ಒಂದು 2 ಸಲ ಬಂದಿದ್ದರು. ಒಮ್ಮೆ ಹಿಪ್ಪರಿಗೆ ನಾನು ಸಪ್ತಾಹ ಪ್ರತಿ ಏನಪ್ಪ ಅಂತಂದ್ರೆ ಸಂಗಯ್ಯಪ್ಪ ಹೋಗುವತ್ನಾಗ ಒಂದು 100-200 ಮಂದಿದು ಬುತ್ತಿ ಕಟ್ಕೊಂಡು ಹೋಗೋದು ನಂದೊಂದು ಪದ್ಧತಿ. ಒಮ್ಮೆ ಹಾದಿವು ನಮ್ಮ ಕೂಡ ಒಂದು 4 ಮಂದಿ ಮಾತನಾಡಿದ್ರು. ಎಲ್ಲರೂ ಅಲ್ಲಿ ಊಟದ ವ್ಯವಸ್ಥೆ ಆಗಲಿಲ್ಲ. ಕಡಿಕಲ್ಲಿ ಎಲ್ಲೋ ತರಿಸ್ತಿಂದ ಬಂದ್ವಿ ಅಂದ ಠರಾವ್ ಮಾಡಿ ನಾ ಇವ್ರ ತನಕ ಎಷ್ಟೋ ಮಂದಿ ಬಂದು ಸಹಿತ ಒಂದು 100 ವರ್ಷ ಮಂದಿದು ಬುತ್ತಿ ಕಟ್ಕೊಂಡು ಹೋಗೋದು ಅಂತ ತಿಳ್ಕೊಂಡು ಠರಾವ್ ಮಾಡಿ ಇಲ್ಲಿ ತನಕ ನಮ್ಮ ಮುಗಿಸ್ಕೊಂಬಂದನೆ ಅಂದಾಗ ಅಲ್ಲಿ ನಮಸ್ಕಾರ ಮಾಡಿ ಬರ್ಬೇಕಂತ ಹೋದಾಗ ಚಿಂತಾಮಣಿಯವ್ರು ಕೂತಿದ್ರು. ದಂಡಿ ಸ್ಟೇಜಿಗೆ ಬಂದಿದ್ರು. ಅವರು ಶುಗರ್ ಎಲ್ಲ ಹೆಚ್ಚಾಗಿತ್ತು, ಎಲ್ಲತ್ತು ಏಳದ ಸ್ಥಿತಿ ಒಳಗಿತ್ತು. ಹಿಂಗೆ
ಹಿಡ್ಕೊಂಡು ಉಡ್ಯಾಗ ರೊಕ್ಕ ತುಂಬ್ಕೊಂಡು ಹಿಂಗೆ ಕೂತಿದ್ರು. ನಾನು ನೋಡಿ ಹೋಗ್ಯಪ್ಪ ನಮಸ್ಕಾರ ಅಂತ ನೀ ಗಚ್ಚ ಕೈ ಹಿಡಿದ್ರು, ಕಣ್ಣೀರು ಒರೆಸ್ಕೊಂಡ್ರು. ಯಾಕಂದ್ರಪ್ಪ ಭಾಳ ಸುಗಾರಿ ಹೆಚ್ಚಾಗೈತೆ ನೀ ಸುಗಾರಿ ಹೆಚ್ಚಾಗೋದನ್ನ ಮಹಾರಾಜ ದಾಂಡಿ ಬಂದೈತಿ, ಅದು ಏನೆಲ್ಲ ಉಂಡೈತಿ ಆಗೈತಿ, ಅದನ್ನೇನು ಚಿಂತೆ ಮಾಡಿಲ್ಲ. 10-20 ವರ್ಷ ಏನಪ್ಪ ಸಂಗಾಯಪ್ಪನ ಇದ್ರಾಗ ಪೂಜೆ ಪುನಸ್ಕಾರ ನಿಯಮ ನಿಷ್ಠೆ ಎಲ್ಲ ಮಾಡೀನಿ. ಅದು ಯಾವಾಗ ಬರ್ತೈತಿ ಜೇಕಾರ ಹೋಗ್ಕೋತ ಹೋಗ್ತಾ ಅದೊಂದು ಚಿಂತೆ ಇಲ್ಲ. ನಂದೊಂದು ಮಾತು ಹೇಳಂತ ಗಚ್ಚಿ ಕೈ ಹಿಡ್ದು ಬಾಜು ಕುಂಡಿಸ್ಕೊಂಡು ಕೂತಿದ್ರು. ಏನ್ರಿ ಅಂತ ನನ್ನ ಮಾತು ನೀವು ಮೀರಬಾರ್ದು. ಏನು ಅಂತ ನಮ್ಮ ಏನಪ್ಪ ಅಂತಂದ್ರೆ ನಿಡುಣಿಗೊಂದು ಏನೋ ಹೆಸರು ಬಂದು ಹೋಗೈತಿ ಅಂದಕ್ಕೆ ಮಾತಾಡಿ ಅಂಥಲ್ಲಿ ನಮ್ಮ ಅಪ್ಪ ಹೋಗಿ ಏನಪ್ಪ ಸಂಗಾಯಪ್ಪನೊಂದು ಅಲ್ಲಿ ಗದ್ಗೆ ಮಾಡಿಸಿ ಅಲ್ಲಿ ಇದು ಮಾಡ್ಯಾರ. ಈಗ ನಿಡುಣಿ ಜನ ಎಲ್ಲ ಬದಲಾಗೈತೈತಿ. ಒಂದೊಂದು ಕಾಲದಾಗ ಒಂದೊಂದು ಎಂತೆಂಥವ್ರಿಗೆ ಹೆಸರು ಬಂದು ಹೋಗ್ಯಾವ. ಆದರೂ ಸಹಿತ ಅದು ಏನಪ್ಪ ಅಂತ ಮರಿತಕ್ಕಂಥದ್ದು ಒಂದು ಕಾಲ ನಿಡುಣಿ ಬರ್ತೈತಿ ಅಂತ ನಾವು ವಿಚಾರ ಮಾಡೀನಿ. ಅದ ದಶೆನೇ ಏನಪ್ಪ ಅಂತಾರೆ ಉಡಿ ಮಾಡಂದ. ಉಡಿ ಮಾಡಿಕೊಳ್ಳಿ ಯಾಕೆ ಮಾಡಿರಿ ಅಂತಂದ. ನೀವು ಸ್ವಾಮಿಗಳು ನಿಮ್ಮ ರೊಕ್ಕ ನಾ ತೊಗೊಳಂಗಿಲ್ಲ, ನೀ ಉಡಿ ಮಾಡಿರಿ ಅಂತಂದ. ಉಡ್ಯಾಗ ಹಾಕಿನಿ ಒಂದು ಮಾತು ಹೇಳಿದ, ನೀವು ಅಲ್ಲೇನೋ ಒಂದು ಮಠ ಗಿಟ ಕಟ್ಟಬೇಕಂತ ಸಂಕಲ್ಪ ಮಾಡಿರಿ ಅಂತ. ನಮ್ಮ ನಿಡುಣಿ ಜನ ಭಾಳ ಭಾವಿಕ. ಹಿಂದಿನ ನಾಳೆ ಅದೇನಪ್ಪ ಅಂತ ಪ್ರತಿ ಪಂಡ್ರಪುರ ಆಗ್ತೈತಿ ಅಂತ ಹಿಂದಕ್ಕೆ ಏನಪ್ಪ ಅಂತ ನಮ್ಮ ಅಪ್ಪ ಅಂತ ಹೋಗ್ಯಾನೋ ಅದು ನನಗೆ ವಿಶ್ವಾಸ ಐತಿ. ಅದನ್ನು ಮಠ ನೀವು ಪೂರ ಮಾಡಿರಿ ಅಂತ ನಾನು ಉಡ್ಯಾಗ ರೊಕ್ಕ. ನಂದು ಏನು ಪರಿಸ್ಥಿತಿ ಇಲ್ಲ. ನಾನು ಹೊಲ ಖರೀದಿ ಕೊಟ್ಟಿನಿ, ಮನೆ ಖರೀದಿ ಕೊಟ್ಟೆ, ನಾನು ತಿರುಗಾಡೋ ಪರಿಸ್ಥಿತಿನೇ ಇತ್ತು. ಆದರೂ ಮಾತು ಕೊಟ್ಟೆ ಏನಪ್ಪ ಅಂತಂದ್ರೆ ನಿಮ್ಮಲ್ಲಿ ಗುರ್ತಿರ್ಬೇಕು. ನಾ ಬಡ್ನಟ್ಟಿಂದ ಮುಂಜಾನೆ 6ಕ್ಕೆ ಇಲ್ಲಿ ಬರ್ತೀನಿ. ಮುಂಜಾನೆ 6 ಗಂಟೆಗೆ ನಿಮ್ಮ ನಿಡುಣಿಗೆ ಇರ್ತೀನಿ. ಹಂಗೆ ಆಗಲಿ ರಾತ್ರಿ ಭಾಳ ಮಂದಿ ಆಗಿನ ಕಾಲಾಗ ಜ್ಯೋತಿಬ ಆಗಲಿ, ನಮ್ಮ ಇವ ಯಾರ ಪೈಲ್ವಾನ ಅದು ಯಾವಪ್ಪ ಆಗ ಎಲ್ಲರೂ ಒಂದಿದ್ರು ಸಂಗೀತ ಅವ್ರೊಳಗೆ ಬೈರು ಸದಾ ಇದೆಲ್ಲನೂ ಒಂದು ಮಂದಿತ್ತು. ಒಮ್ಮೆ ಏನಪ್ಪ ಅಂತ ನಾವು ಹೇಳ್ತೋ ಇಂಥದ್ದೊಂದು ಕ್ಷೇತ್ರ ಆಗಿಂದ ಏನಾಗೈತಿ ಅಂತಂದ್ರೆ ಲಗ್ನ ಮಂಟಪ ಮಾಡ್ಬೇಕಂತಲಾಗೆ ತಾಯಿ ಹೋತು, ಅಡುಗೆ ಮಾಡ್ಬೇಕಂತ ಮಾಡಿದೆವು. ಇದಕ್ಕೆ ಭಾಳ ಮಂದಿ ಶ್ರಮಜೀವ ಪಟ್ಟಾರ. ಅದೇನಪ್ಪ ಅವ್ರು ಬರಲಿ ಬರಲ್ಲ ಬಿಡಿ, ಅವ್ರವ್ರ ಪುಣ್ಯ ಅವ್ರಿಗೆಲ್ಲ ಇರ್ತದೆ. ಇಂದೊಂದು ಇಂಚಿಗೆ ಕ್ಷೇತ್ರ ಆಗೈತೆ ಅಂದ್ರೆ ಹಂಗಾಗಿಲ್ಲ. ಹಿಪ್ಪಳಿ ಸಂಗಾಯಪ್ಪನ ಕ್ಷೇತ್ರ ಆಗೈತೆ ಅಂದ್ರೆ ಹಂಗಾಗಿಲ್ಲ. ಇಂದು ಇಷ್ಟೆಲ್ಲನೂ ಆಗೈತೆ ಅಂದ್ರೆ ಇದಕ್ಕೆ ಎಷ್ಟು ಮಂದಿ ಹಣಿಬಾರಿಸಿಟ್ಟು ಬಡ್ಡಿ ಹಂಗೆ ರೊಕ್ಕ ತೆಗೆದು ಕೊಟ್ಟೈತಿ. ಎಷ್ಟೋ ಮಂದಿದ್ರಾಗ 3 ವರ್ಷ ಬಡ್ಡಿ ಮುಟ್ಟಿಲ್ಲ ಅವರೆಲ್ಲ. ಅವ್ರದ್ದೆಲ್ಲನೂ ಬಿಡಿ ನಮ್ಮ ಯಾರದ 120 ಏನಪ್ಪ ಅಂತಂದ್ರೆ 30 ಮರಿಗಳನ್ನು ಗೊಳೆ ಮಾಡಿದ್ವಿ. ಒಂದು ಹಿಂಡಿನಾಗ ಒಂದು ಮರಿ ಕೋಲಾರ ಶಾಂತಿಗೆ ಹೋಗಿ ಆಗಿನ ಕಾಲಾಗ 600 ರೂಪಾಯಿ ಮಾರ್ಕೊಂಡು ಬಂದು ಇದ್ರ ಸ್ಲ್ಯಾಪ್ ಹಾಕಿದ್ದೀವಿ ಅಂದ್ರೆ ಇದರ ನಿಮ್ಮ ಹಣಿಬಾರಿ ಎಷ್ಟಿರ್ಬೇಕು ಹೇಳಿ. ಅಂಥದ್ದೊಂದು ಏನಪ್ಪ ಅಂತದೊಂದು ಕ್ಷೇತ್ರ ಆಗೈತಿ ಅಂತಂದ್ರೆ ನೀವು ಹಣಿಬಾರಿ ಸೀಟಿರ್ತಕ್ಕಂಥದ್ದು ಹಾಕ್ಕೊಟ್ಟಾಗಿ ಮತ್ತೊಂದೇನು ಭಾಳ ಮಂದಿ ಮಾಡ್ಯಾರ. ಅದಕ್ಕೆ ವಿಮಲ ಬ್ರಹ್ಮತಿ ಅಂದ್ರೆ ಏನೇನೋ ಭಾಳ ಕರ್ಲತ್ತೆ ತಿಳ್ಕೊಬೇಡ್ರಿ. ಏನಿಲ್ಲ ಅಂದ್ರೆ ಹೇಳಿಲ್ಲ, ನೀನೇ ದೇವರದಿ ಶಿವ ನಿನ್ನಲ್ಲಿ ಆನೆ ನೀ ತಿಳಿದಿಲ್ಲ, ಎಲ್ಲಿ ಹುಡುಕಿದಾರೆ ಇಲ್ಲೇ ಇಲ್ಲ. ಯಾಕೆ ತಿಳಿದ ಹಾಲಿನ ತುಪ್ಪ ಐತೈತಿರೋ ಇಲ್ಲ ತಿಳಿಯೋದು ಭಾಳ ತೋರ್ಸಂದ್ರೆ ಬರ್ತೈತಿರ್ತೀರಿ ಅಂದ್ರೂ ಹೇಳಿಲ್ಲ. ಆಕೆ ಕ್ರಿಯೆಗಳು ಅದಾವ. ಹಾಲು ಹೆಪ್ಪಚ್ಚಿ ಅದನ್ನೇನಪ್ಪ ಕೆನಿಮಸ ಮಾಡಿ ಕಡ್ದು ಬೆಂಡಿ ಬಂದ ತುಪ್ಪ ಕಾಸಿ ಹೆಂಗೆ ಹಾಕಿತ್ತು. ನೀವು ಸತ್ಸಂಗ ಬರ್ರಿ, ಸದ್ಗುರು ಮಾಡ್ಕೊರಿ. ಗುರು ಹೇಳ್ತಕ್ಕಂಥ ಮಾತು ಕೇಳಿದ್ರೆ ನೀವು ಮರ್ಬ್ರಹ್ಮ. ಅದಕ್ಕೆ ಬರ್ದಾವ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವು ನರನು ಅನ್ನಲ್ವೇ ಏನು ದೊಡ್ಡ ಮಾತಲ್ಲ. ಗುಲ್ಲಿನ ಜಂಗ ಮಾಡಿದ್ರೆ ಹೆಂಗೆ ಕೇಳ್ತಾರೆ. ಬಾಬಾಸಾಬ್ ಮಾರಾದ್ರು ಅವರು ದೇವರಾಗಿ ಹೋದರು. ಬಾಬಾಸಾಬ್ ಮಾರ ಹೇಳಿದ ಮಾತು ಗಿರ್ಮಲ್ಲಪ್ಪ ಕೇಳ್ದ, ಅವ ದೇವರಾಗಿ ಹೋದ. ಗಿರ್ಮಲ್ಲಪ್ಪನ ಮಾತು ಸಂಗಾಯಪ್ಪ ಕೇಳ್ದ, ಅವ್ರು ದೇವರಾಗಿ ಹೋದರು. ಶಿವಪುತ್ರಪ್ಪ ಮಾರಾದರು, ಅಡ್ವೇಶ್ವರ ಮಹಾರಾಜ ಮಾತು ಕೇಳಿದ್ರು. ಕಲ್ಮೇಶ್ವರ ಮಹಾರಾಜ ಭೀಮಾನಂದ ಇಂದ ದೇವರಾಕಂದ್ರೆ ನಾವು ನೀವು ದೇವರಾಗೋದಿಲ್ಲ ಅಂದ್ರೆ ನಾವು ದೇವರಾಗಿದ್ದೀವಿ ಅಂತ ಟರಾವ್ ಮಾಡ್ಕೊಳ್ಳಿ. ಅನುಮಾನ ಬ್ಯಾಡ, ಅನುಮಾನ ಬ್ಯಾಡ. ಶ್ರೀ ಗುರು ವಚನ ಉಪದೇಶ ಆಚೆ ಡಾಗಳವುದು ನರರಿಗೆ ಮುಕ್ತಿ. ಗುರುವಿನ ಮುಂದೆ ಅಂದು ಕೂತ ನೀವು ಅನ್ನ ಮುಕ್ತಿ ಆಗಿದೆ ಶ್ರುತಿ ಬರ್ದಾರ. ಅದಕ್ಕೆ ಏನಪ್ಪ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ 3 ಕುಡಿತಕ್ಕಂಥ ಅಂತ ಸದ್ಗುರು ಭೇಟಿ ಆಗೈತಿ ಅಂತಂದ್ರೆ ದೇವ್ರ ಭೇಟಿ ಆಗೋದು ಆಗಿಲ್ಲತ್ತೀರಿ ನಿಮಗೆ. ದೇವರಂದ್ರೆ ಯಾರು? ಸದ್ಗುರುದೇವ ದೇವನಲ್ಲವೇನು, ಸದ್ಗುರು ಮಹಾದೇವನಲ್ಲವೇನು. ಆದಿಯೋಳು ಸಿದ್ಧರು ಹೋದ ದಾರಿಯ ತೋರಿಸಿ ಭೇದವ ಮೇಡಿಸಿದ ಸಾಧು ಬರ್ತರು. ಮತ್ತು ಅಂಥ ಸದ್ಗುರು ನಿಮ್ಗೆ ಭೇಟಿಯಾಗ್ಯಾನಂತ ಇದಕ್ಕೆ ದೇವ್ರು ನೋಡಿದೆ ಇನ್ನೊಂದು ಒಂದ ನುಡಿ ಅನ್ನು. ಗುರುವೇ ನಿಲ್ಮಾಜ್ಞೆಯನು ಮೀರದೆ ನಡೆದವನು ನರನು ಎಲ್ ನಲಿಬೇಡ
ಪರಮಾತ್ಮನವನು ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ಅರಿಯದ ಪ್ರಾಣಿಗಳು ಅವರೇನು ಬಲ್ಲರು ಅರಿಯದ ಪ್ರಾಣಿಗಳು ಅವರೇನು ಬಲ್ಲರು ಪರಕ್ಕೆ ಪರತರವಾದ ಪರವಸ್ತು ಅವನು ಪರಕ್ಕೆ ಪರತರವಾದ ಪರವಸ್ತು ಅವನು ಗುರುವೇ ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ಹೆಪ್ಪು ಹಾಲಿಗೆ ಕೊಡಲು ತುಪ್ಪದರೊಳುವಾಗಿ ಹೆಪ್ಪು ಹಾಲಿಗೆ ಕೊಡಲು ತುಪ್ಪದರೊಳುವಾಗಿ ತುಪ್ಪ ಕೊಡುವುದೇನೋ ಹಾಲಿನೊಳು ನಿಷ್ಪತ್ತಿ ನಿಜ ರೂಪ ನಾದಾತ ಪುರುಷನು ನಿಷ್ಪತ್ತಿ ನಿಜ ರೂಪ ನಾದಾತ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ಗುರುವೇ ನ್ಯೂಮಾಜ್ಞೆಯನು ಮೀರದೆ ನಡೆದವನು ನಮಗೆ ಭಾಳ ತಿಳಿಯುವಂಗೆ ಹೇಳ್ಯಾರ. ಹೆಪ್ಪು ಹಾಲಿಗೆ ಕೊಡಲು ತುಪ್ಪು ಅದರೊಳಗಾಗಿ ತುಪ್ಪು ಕೂಡುವುದೇನು ಹಾಲಿನೋಡು ನಿಷ್ಪತ್ತಿ ನಿಜರೂಪ ಆದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗ. ಒಮ್ಮೇನಾದ್ರು ಸುಳ್ಳತ್ತೆತ್ತಿ ಕಡೆ ಬಂದಂದ್ರೆ ಹೊಡಮಳ್ಳಿ ಹೋದವ ಮಹಾರಾಜ ಅಲ್ಲ ಸಂತ ಅಲ್ಲ ಶರಣಲ್ಲ. ಒಮ್ಮೆ ಭೀಮಾನಂದ ಮಹಾರಾಜ ಒಮ್ಮೆ ಸುಳ್ಳತ್ತು ಒಮ್ಮೆ ಕಲ್ಮೇಶ್ವರ ಮಹಾರಾಜ ತೆಲಿ ಮೇಲೆ ಕೈ ಶುರು ಆ ಕಡೆ ನೋಡಲಿಲ್ಲ. ಶಿವಪುತ್ರಪ್ಪ ಮಹಾರಾಜರು ಒಮ್ಮೆ ಈ ಕಡೆ ಬಂದರು ತಿರುಗಿ ನೋಡಲಿಲ್ಲ. ಅವ ಹಂಗಿರ್ತಾನಂತ ಬರೋದು. ನಮ್ಮ ಮಹಾರಾಜ ಐತೆ ಗೌಡ ಒಮ್ಮೆ ತುಪ್ಪ ಆತಂದ್ರೆ ತುಪ್ಪ ತೆಳಗಿಟ್ಟು ಮ್ಯಾಲ ಕೊಡಗಟ್ಟಿ ಹಾಲು ಹಾಕಿದ್ರು ತುಪ್ಪ ಜಿಗಿದ ಮ್ಯಾಲ ಬರ್ತೈತೆ ಹೊರತಾಗಿ ತೆಳ್ಕೊಂಡು. ಇದು ಒಮ್ಮೆ ಏರ್ಬೇಕು ನಮ್ಗೆ ಹೇಳಿಲ್ಲ. ಹಾವು ಚೇಳು ಕಡಿದ್ರೆ ವಿಸಾಗಿ ಏರಿ ಇಳಿತೈತೆ ತುಸು ಅದರ ಮಲ ಗುರು ವಿಸಾಗಿ ಏರಿದ್ರು ಇಳಿದಿಲ್ಲಪ್ಪ. ಈಗ 5 ದಿವಸ ಆತು ನಿಮಗೂ ಇದು ಸುಂದ್ ಹಿಡಿದಿರ್ತೈತಿ. ಇದು 5 ದಿವ್ಸಕ್ಕೆ ಇದು ಜಾತ್ರೆ ಮುಗಿತದ್ರಿ. ವಾ ಏನೋ ಕಳ್ಕೊಂಡಂಗೆ ಆಗೈತಿ ಏನೋ ಕಳ್ಕೊಂಡು 5 ದಿನದಾಗ ನಿಮಗೆ ಆಗೈತಿ ಅಂತಂದ್ರೆ ಅದ್ರಾಗ ಆಯುಷ್ಯನ ಕಳೆದವ್ರಿಗೆ ಆಗೋದಿಲ್ಲ ಅಂತೀರ. ನಿಮಗೂ ಆಗತ್ತೈತಿ ವಾ ಏನು ದೊಡ್ಡ ಮಾತಲ್ಲ. ನಮಗಿಂತ ಮೊದಲು ನಿಮಗೆ ದೌಡಾಕೈತಿ ಮತ್ತೆ ಹಂಗೆ ತಕ್ಕ ಮಾದೇವಿ ಜಗತ್ತು ವಿಖ್ಯಾತ ಆಗಿಬಾರ್ದ್ರಿ. ಒಮ್ಮೇನು ಸುಳ್ಳು ಅಂದು ವೀರಾಗಿಣಿ ವೈರಾಗ್ಯದ ಕಣಿ ಆಗಿಬಾರ್ದು. ಜೊತ್ತಿ ಶಿವನಿಂಗ ಅವತ್ತೇಳಿ ಭಾವಸಾಬ್ ಮಹಾರಾಜ ಶಿಷ್ಯಾಳ್ರಿ ಕೈಯಾಗ ಧೂಪ ಹಚ್ಚಿಳ್ರಿ. ಗಂಡಗ ಬುರ್ತಿ ಹೆಣ್ಮಗಳು ಕೈಯಾಗ ಧೂಪ ಹಚ್ಚ ಎಂಥ ಧ್ಯಾನ ಮಾಡಿರ್ಬೇಕು ಹೇಳಿ ನೋಡು. ನದಿಯು ತಾ ಪುಟ್ಟಿ ಸಮುದ್ರ ಕೂಡಲು ನದಿಯು ಹೋಗುವುದೇನು ಪುಟ್ಟಿದಡೆಗೆ ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರೊಳಗೆ ಆಗುವನೆ ಬಗೆಬೇರೆ ಒಂದು. ಒಮ್ಮೆ ಅದು ಸುಳ್ಳತ್ತಿ ಕಡೆ ಬಂದಂದ್ರೆ ಹೊಡಮಳೆ ಅವ್ನು ಹೋಗೋದಿಲ್ಲ. ಸಂಗಮೇಶ್ವರ ಮಹಾರಾಜರು ಪ್ರಪಂಚ ಕಡೆ ಒಟ್ಟು ಲಕ್ಷ ಕೊಡಲಿಲ್ಲ. ಕಡೆಗೆ ಅವ್ರು ಚೆನ್ನೈ ಅಂತ ತಿಳ್ಕೊಂಡು ಅವ್ರ ಅಣ್ಣ ತಮ್ಮ ಹಿರಿಯರನ್ನ ಕುಡಿಸಿದ. ಇವನು ಭಾಳ 8 ದಿವಸ ಜಗ್ಗುದ್ರಿ. ಇವ ಕೈಯಪ್ಪ ಗಾಣಿಗಾರ ಅವ್ನ ಕಾಲು ಹಿಡ್ಕೊತ ನಮ್ಮ ಕುಲಾನ ಅದಿಗೆ ತಿಳಿಸ್ದ. ವಾಚಿಟ್ರು ಇವ್ನು ಬುದ್ಧಿ ಬರುವಲ್ಲು. ಕಡೆಗೆ ಅವ್ನು ನಾಳೆ ಎಲ್ಲರೂ ಹಿರಿಯರು ಕೂಡಿಸಿ ಅವ್ನು ಹರಿದು ಕೊಡ್ಬೇಕಂತ ಮಾಡೀನಿ ಅಂದರು. ಹೌದು ನೋಡೋನು ಗಪ್ ಅಂತನು. ಕೆಲವೊಮ್ಮೆ ಎತ್ತಿರ್ತಲ್ಲ ಹುಡುಗ ಆ ಕಡೆ ತಿರುಗಾಡಕೈತಿ ಅಂದ್ರೆ ರಾಮ ಹುಡುಗ ಅಕ್ಕಿ ಕಾಲಿಗೆ ಹೋಗಿ ಮನೆ ಹಿಡ್ತೈತೆ ನೋಡೋಣ ಅಂತೇಳಿ ಅರ್ಥಾರ್ಥ ಇಲ್ಲ. ಹುಡುಗ ಉಡಾಳ ಆಗಿದ್ದಾನೆ. ಅದಕ್ಕೆ ಅಂದಾಗ ಎಲ್ಲರೂ ಕೂಡಿ ಮಾಡಿದ್ರು. ಮಂದಿನ ಅದಕ್ಕೆ ಕುಡಿಸಿದ ಗೊತ್ತೈತೆ ಅಂದು ಸಂಗೇಶ್ವರ ನನಗೇನು ಗೊತ್ತು ಕೂಡಿಸಿದವ್ರು ನೀವು ಅಂದ. ನೀನು ಬ್ಯಾಜ್ ಮಾಡೋದು ಆಗಲಿ
ಅವ್ನು ಬ್ಯಾದಿ ದೊಡ್ಡ ಕೂಡೋದ್ರೆ ತಲೆಯಾಗ ಕೆಡಿಸ್ಕೊಂಡಿದ್ರೆ ಅವ್ಯಾಕೆ ವಿಚಾರ ಮಾಡ್ತಾನೆ. ಬ್ಯಾದಿ ಮಾಡ್ರು ಎಲ್ಲ 10 ಮಂದಿ ಅಂದರು. ಸಂಘ ಇಲ್ಲಿ ತನಕ ಪ್ರಪಂಚ ನೋಡಿಲ್ಲ, ಹೊಡ್ಮಳ್ ನೋಡಿಲ್ಲ. ಪ್ರಾಣಿ ಯಾರು ಒಂದೆರಡು ಬಾಣೆ ತಂದು ಕೊಟ್ರೆ ಕಡಿಗೆ ಒಂದಿಬ್ಬರ ಗುರ್ತಾಗಿ ಅವ್ರಿಗೆ ಎಲ್ಲ ಅರಿವು ತಂದು ಹೊಸ ಅಂಗಿ ಹಾಕಿರು, ಪಟಕ ರುಮಾಲ ಎಲ್ಲ ಸುಟ್ಕೊಂಡ ಸಜ್ಜಾದ ಅಂತ ಹೋಗಿ ಎಲ್ಲರೂ ಹೋದರು. ಅವ್ರ ಅಕ್ಕ ಹೋಗಿ ನಮಸ್ಕಾರ ಮಾಡಿದ. ಅವ್ರ ಅಕ್ಕ ಆಶೀರ್ವಾದ ಮಾಡಂದ. ಎದಕ್ಕೆ ಅನ್ಲತ್ತ, ನೀ ಎದಕ್ಕೆ ಮಾಡ್ಬೇಕೈತಿ ಅನ್ಲತ್ತ. ಏನಿಲ್ಲ ಮತ್ತು ಹೆಂಗೆ ಮಾಡ್ತೀವಿ, ಏನಿಲ್ಲ ನಾನು ತೆಗೆದು ಮುಗೀತು. ನಮ್ಮ ಅಪ್ಪತ್ತು ನಾತು ನಾ ಇಂದು ಹೊಂಟ್ನಿ ಅಂದಂತ. ನಿನ್ನ ಹ್ಯಾಂತಿಗೆ ಏನು ಹೇಳ್ತಿ ಅಂದಂತ. ಆಕೆ ಕೇಳಿದ್ರೆ ಹೇಳ್ತನು. ಬಂದು ಏನು ಹೇಳ್ಕೊಳ್ಳಿ, ನನಗೇನು ಹೇಳ್ತೇನೆ, ನೀನು ನನ್ನ ಕೂಡ ಬಂದಂದ್ರೆ ನೀನು ದೇವ್ರಕ್ಕೆ ಇಲ್ಲೇ ಕೂತೇನೆ ಬಾಳೆ ಮಾಡ್ಕೋತಿ ಅಂದ. ಹೊರಸಲ್ಕೆ ನಮಸ್ಕಾರ ಮಾಡಿ ಏನು ಅದು ಗಂಡಗವರು ಪ್ರಾಣವನ್ನು ಬಿಟ್ಟು ಹೊರತಾಗಿ ಗುರುವಿನಲ್ಲಿ ತಿರುಗಿ ಬರಲಿಲ್ಲ ರೀ ದೇವರು. ಇದಕ್ಕಂದ್ರೆ ವೈರಾಗ್ಯದ ಪಾರಮಾರ್ಥನ ಕಟ್ಟಿದ ನಾಯಿ ಬಗಿಳ್ದಂಗೆ ಎಷ್ಟೋ ಮಂದಿ ಇದ್ರಾಗ ಎಷ್ಟೋ ಮಂದಿ ತಿರುಗಿ ಹೋದವ್ರು ತುಂಬ್ಯಾರಿ. ಅಪ್ಪ ಇದನ್ನೇನು ಸುಡ್ತೀವೋ ಸಾಕೋ ಮರಯ ಅಂತಿಕೊಂಡು ಕೆಲವು ಮಂದಿ ಬಂದಿದ್ರಾಗ ಏನು ಮನೆಗಾರ ನೋಡ ಅದನ್ನು ಮರ್ತ ಹೋಗಿಬಿಟ್ಟಾರ್ರಿ. ಮುಂದಿನ ಒಂದ ನುಡಿ ಅವನು ಮುಗಿಸ್ತಾನೆ. ನದಿಯುತ ಪುಟ್ಟಿಯದು ಸಮುದ್ರವ ಸೇರಲು ಮುಂದಿಂದ ಅದನ್ನ ಗರುಡನ ಮಂತ್ರವ ಕಲಿತಿರುವಾತಗೆ ಉರಗ ಕಚ್ಚಿದರೆ ವಿಷಯೇರುವುದೇ ಪರಿಪರಿ ವಿಷಯದೋ ಮುಳುಗಾಡುವಾತಗೆ ಧರ್ಮ ಕರ್ಮಗಳು ಆತಗೆನು ಗುರುವೇನು ಮಾಜ್ಞೆಯನು ಮೀರದೆ ನಡೆದವನು ಗುರುವೇನು ಮಾಜ್ಞೆಯನು ಮೀರದೆ ನಡೆದವನು. ಗರುಡನ ಮಂತ್ರ ಕಲ್ತವಾಗ ಹಾವು ಕೇಳ್ಕೊಂಡ್ರೆ ಹೆಂಗೆ ವಿಷ ಇರಂಗಿಲ್ಲೋ ಒಮ್ಮೆ ಇದರಾಗಿದ್ದು ಬಂದರೆ ನಿಮ್ಮ ಪಂಚ ವಿಷಯಗಳು ಏನೂ ಮಾಡಂಗಿಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧ ಮಾಡ್ತಾವ. ಇದ್ರೊಳಗೆ ಬಂದ ನಿರ್ವಿಷಗಳು ಮನವ ನಿಲ್ಲುವ ತನಕ ತನಗೆ ಅಂತೂ ಮುಕ್ತಿ ಗಟ್ಟಿಪದು. ಒಮ್ಮೆ ಸುಳ್ಳು ಅಂತಂದ್ರೆ ಕನಸಿನಾಗ ಒಂದು 10,000 ರೂಪಾಯಿ ಕಳ್ದಾವು. ಹರ್ಯಾವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರಾರಿ ಕೊಡ್ತೀವಿ ಐತಿನೇನು ಸುಳ್ಳತ್ತು ಗೊತ್ತಾಗೈತಿ. ಇದು ಇಷ್ಟ ಐತಿ. ಬೇಕಾದಷ್ಟು ಪ್ರಪಂಚ ಮಾಡಿರಿ ಕಡಿಕಿದು ಒಂದು ದಿವಸ ಸುಳ್ಳು ಐತಿ. ಹುಡುಗರು ಆಟ ಆಡ್ತಿರ್ತಾವ ಗೊತ್ತಾನೆ, ಎಲ್ಲ ಮಾಡಂಗೆ ಮಾಡ್ತಾವೆ. ಆಟ ಮುರಿತು ಕೊಲ್ಲಾಪುರಕ್ಕೆ ಹೋತಂತೇಳಿ ಕಳಿಸಿ ನಡಿ ಜಾಂದಿರ್ತಾವೆ. ಬೇಕಾದಷ್ಟು ಮಕ್ಕಳ ಆಡಿರಿ, ರೊಕ್ಕ ಗಳಿಸ್ರಿ, ರೂಪಾಯಿ ಗಳಿಸ್ರಿ, ಪ್ರಪಂಚ ಮಾಡಿ ಕಡೆಗೆ ಸಂಗಯಪ್ಪನಿಗೆ ಇದೊಂದು ಸುಳ್ಳು ಐತಿ. ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಸುಳ್ಳತ್ತೊಮ್ಮೆ ತರವಾತಂದ್ರೆ ಎಂತ ಹೋಗುದ್ರ ಅವ್ರಿಗೆ ನಮಗೇನು ಪರ್ಕಂದ್ರೆ ನಾವು ಹೋಗೋಗಿ ಹಿಡ್ಕೋತೀವಿ. ಅವ್ರು ಒಮ್ಮೆ ಏನು ಬಿಟ್ಟಾರೆ ಹಿಡಿಯಂಗಿಲ್ಲ. ಹಿಡ್ದದ್ದು ಬಿಟ್ಟವನಲ್ಲ ಶರಣ, ಬಿಟ್ಟದ್ದು ಹಿಡ್ದವನಲ್ಲ ಶರಣ. ನಾವು ಜೀವನದಾಗ ಇದು ಹೇಳಿಲ್ಲ ನೀವು ಏನು ಸಂಬಂಧ ಇಲ್ಲಂತ. ಮಕ್ಕಳು ಸತ್ತರೇನು, ಉಕ್ಕಿಯವ್ರ ಮನೆಗೆ ಬೆಂಕಿ ಎತ್ತಿದ್ರೇನು, ಕುಲದವರೆಲ್ಲ ಕುಲಿಗೆ ಹಿಡಿ ಅಂದರೇನು, ಊರವರೆಲ್ಲ ಊರವರೆಗೆ ಹಾಕಿದ್ರೇನು, ಸದ್ಗುರು ಪುತ್ತ ನಿನಗೊಂದು ತಟ್ಟವು. ಗಿರ್ಮಲ್ಲಪ್ಪ ಮಾದಾದ್ರೂ ಆಳ್ತಿರ್ತೈತೆ, ಇಪ್ಪರಿಗೆ ಸಂಗಯಪ್ಪನೂ ಆಳ್ತಿರ್ತದಾರ, ಎಂಕಚ್ಚ ಅಡಿವಸ ಮಾದ್ರೂ ಆಳ್ತಿರ್ತದಾರ, ಬಾವಸ ಮಾಡೋರು ಅವನ್ನೆಲ್ಲರೂ ಮಾಡ್ರ. ಮಕ್ಕಳು ಸತ್ತು 14 ಮಂದಿ ಮಕ್ಕಳು ಹೋಪ. ಒಂದು ಮನ್ಯಾಗ ಆಡ್ಮರಿ ಸಾಯ್ತೆ ನೀವು ಒಂದು ಸಪ್ತಾಕ ಬರ್ದು ನೀವು ಹೋಗ್ತೀವ 8,000ಕ್ಕೆ ಮಾಡ್ತಿತ್ತ. 14 ಮಂದಿ ಮಕ್ಕಳು ಸತ್ತು ತಲೆ ತೊಗೊಳಿಲ್ಲ ಗಂಡು ಬರೋ. ಅವ್ನು ಹೆಂಗೆ ಛಾತಿ ಆಗಿರ್ಬೇಕು, ಸುಳ್ಳು ಐತಿ ಅಂತಿಟ್ಟಾರ ಆಗ್ಬೇಕು. ನಾವು ಅದು ಮಾಡೋದು ಅದಕ್ಕೆ ಹೆಂಗೆ ಆಗಕ್ಕೈತಿ ಅಂದ್ರೆ ಈ ಒಂದು ಬಟ್ಟೆ ಖರ್ಚಾಗೈತಿ ಡಾಕ್ಟ್ರಿಗೆ ಇಟ್ಟು ಕಡಿಬೇಕಲ್ಲ, ಹಂಗೆ ಕೈ ಹಚ್ಬಿಡ್ತೀವಿ ನಾವು. ಒಂದು ಮರಗೇಡು ಇಂಜೆಕ್ಷನ್ ಮಾಡಿದ್ರೆ ಸುಳಿ ಮಗರ ಇಟ್ಟು ಕೈ ಕಡಿತೀವಿ. ಇದು ಮರಗೇಡ್ಬೇಕು ನೋಡಿದ ಪಾರ್ಮಾರ್ಥ. ಇದು ಏನಾಗಬೇಕಂದ್ರೆ ಪಾರ್ಮಾರ್ಥ ಮರಗೇಡ್ತೈತಿ. ಇದೆಲ್ಲ ಸುಳ್ಳು ಅಂತ ಟರವಾಗೈತಿ. ಜ್ಞಾನಿಗಳಿಗೆ ನಮಗೇನು ಪಡ್ಕೊತೈತೇನೆ, ನಿಮ್ಮನ್ಯಾಗ ಟಿ ವಿ ಇರ್ತೈತಿ, ಟಿ ವಿಯಾಗ ಭೂಕಂಪ ಆಕಾವು, ಎಷ್ಟೋ ಹೊಳಿ ಬಂದಾವು, ಗಿಡ ಕಿತ್ತಾವು, ರಗಡು ಮರ್ಡ್ರಾಗ್ಯಾವು, ಎಲ್ಲ ಆಗೈತಿ. ಏನು ಮನ್ಯಾಗ ಬಂದು ಒಂದು ಚರಿಗೆ ನೀರು ಬಿದ್ದಾವೋ, ಒಂದು 4 ತಾಪಲ್ ಬಂದು ಬಿದ್ದೈತೋ, ಏನು 1-2 ರಕ್ತ ಬಂದು ಬಿದ್ದೈತೋ. ಟಿ ವಿಗೆ ಏನು ರೀ ಹತ್ತೈತಿ ನಿಮ್ಮ ದೇವ ಹತ್ತೈತಿದ್ರೆ ವರ್ಷ ನೋಡ್ರಿ 5,000 ಎಕರೆ ಜಮೀನು ಯಾರ್ದ ಭಾಷ ಮಾಡ. 1 ಎಕರೆ 2 ಎಕರೆ ಹೊಲ ಕರೆದು ಕೊಡೋದು ಬರುತ್ತಂದ್ರೆ ಊರ್ಲಾಕೊಂಡು ಸಾತ್ ಹೋಗ್ತೀವಿ. ನಮ್ಗೆ ಗಣಸರ್ತಾರೆ ಭಾಳ ಗಣಸರ್ತಾರೆ ನಮಗೆ.
ಬೇಕಾದ್ರೆ ಬರಲಿ, ಗುರುವಿನ ದಯ ಒಂದು ಬೆನ್ನ ಮ್ಯಾಲಿಲ್ಲ ತಿಳ್ಕೊಂಡು ಯಾರು ಹೋಗ್ತಿರೋ ಏನು ದೊಡ್ಡ ಮಾಡಬೇಡ್ರಿ. ಯಾರು ಉಪದೇಶ ತೊಗೊಂಡು ನೋಡು, ಚಾಲ್ತಾ ಬೋಲ್ತಾ ದಂಧ ಕರಿತಾ ಬೇಕಾದ್ದು ಮಾಡಿ ನೀವು. ನಮ್ಮ ತಿಪ್ಪಣ್ಣ ಮಾನಿಂಗತ್ತು ಬೆಲ್ಲ ಮಾಡ್ಲಾಕಿದ್ದಿತ್ತು, ಭಾವರಾಯ ಹೆಂಗೆ ಒಳಗೆ ಆಡ್ಸಕತ್ತಾನ. ಏನು ಆಡ್ಕೋತ ಕೂತಾನು, ಕಾಲು ಹೋಗಿ ಬೆಲ್ಲದಾಗ ನಿಶ್ಚಿರ್ಕೊಂಡೈತಿ. ಭಾವರಾಯ ಅನ್ಕೋತಾನ ಹೊರಗೆ ಬಂದ. ನಾವು ಅದನ್ನ ಹಂಗೆ ಬಿಟ್ಟಿಲ್ಲ, ಆ ಮಗ್ಗಳ್ಕೋ ನೀರಾಗ ಎದ್ದಾನ ಭಾವರಾಯ ಅಂತ. ಎಲ್ಲರೂ ಓಡಿ ಬಂದಿರತ್ತ, ಏನಾಗಿತ್ತು ಕಾಲು ಸುಟ್ಟೈತೆ, ಯಾರು ತೆಗೆದು ನೋಡಿ ಹಂಗೆ ಇರ್ತತ್ತು. ನಿಮ್ಮದು ಯಾವ ಅಷ್ಟ ಆಗ್ತದೆ. ನಮ್ಮ ಆರಾಧ ಹೇಳ್ತೇನೆ ನಾಗ ನಾವು ಇದರಲ್ಲಿ ಬಂದಾಗ ನೀವು ಭಾವ ಸಾಹೇಬ್ ಮಹಾರಾಜ್ ಕಿ ಜಯ ಅಂದ್ರೆ ಅದು ಮುಂದೆ ಬರ್ತದ ಅಂತ ಸಾಧುರ ಕಾಲು ಬೀಳ್ಬಾರ್ದು. ನಿಮಗೂ ಶಕ್ಯದ, ಬರೀ ನಿಮ್ಮ ಓಣ್ಯಾಗ ಯಾರಿಗಾರ ಚೇಳ ಕಡಿತಂದ್ರೆ 5 ಧ್ಯಾನ ಮಾಡಿ ಸಂಗಮೇಶ ಪ್ರಸಾದ ಹೆಚ್ಚಿ ನಿಮ್ಮ ಗಂಡನ ಕಾಲು ಬಿದ್ದರೆ ಚೇಳು ಸಹಿತ ಇರ್ತೈತಿವ. ಅಂಥ ಶಕ್ತಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮ್ಮ ಸಂಪ್ರದಾಯ. ಎಂಥವ ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಹೇಳ್ದಿದ್ರೆ ಆ ಬ್ರಹ್ಮಗೂ ಸಾಧ್ಯ. ಆ ಗುರು ಅಂಥವು ನಿಮಗೆ ಸಿಕ್ಕೊತ್ನಾಗ ಉಳ್ಕಿದ್ದೇನು ಮಾಡಬೇಡ್ರಿ. ಇಲ್ಲಿ ತನಕ 5 ದಿವಸ ಬಂದರಿ. ಯಾವಾಗ ನಿಮ್ಮ ಊರಾಗ ಕಾರ್ಯಕ್ರಮ ಇರ್ತದ ದಯವಿಟ್ಟೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಹುಡುಗರು ಎಲ್ಲರೂ ಕೂಡಿ ಏನಪ್ಪ ವಿಶೇಷವಾಗಿರ್ತಕ್ಕಂಥ ಈಗ 5 ದಿವಸ ಕಾರ್ಯಕ್ರಮ ಮಾಡ್ಕೊಂಡ್ರು. ಎಲ್ಲರೂ ರಗಡ್ ದಾನ ಧರ್ಮ ಬೇಕಾದನ್ನು ಎಲ್ಲನೂ ಮಾಡಿರಿ. ದೇವ್ರು ಕೊಡ್ರಿ. ಮಠದವರೆಲ್ಲ ಆ ಕಡೆ ಪಟ್ಟಿ ತಮ್ಮದ ಕೈಲಿ ಹಾಕ್ಯಾರ. ನಮ್ಮದು ಬಿಟ್ಟತಿ ಭಾಳ ಚಲೋ ಅನ್ಬೇಡ್ರಿ ನೀವು. ಪಾಪಿ ಅದನ್ನು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲಬಹುದೇ. ಪಟ್ಟಿ ಕೇಳಿಲ್ಲ ಸುಮ್ಕೊಂಡ್ರೆ ಬೇಡ್ರಿ, ಕೊಟ್ಟಬೇಡ್ರಿ. ಒಮ್ಮೆ ನಿಮಗೊಂದು ಮಾತು ಹೇಳ್ತಾನೆ. ಶೇವಣಿ ಶಾಗ ಒಬ್ಬನ ಮಗ ಇದ್ದ, ಅವಾಗ ಒಂದ ಗಂಡು ಹುಟ್ಟಿತ್ತು, ಒಂದು 6 ತಿಂಗಳ ಕೂಸ. ಆ ಹುಡುಗಿ ತನ್ನ ಕಾಲಿಗೆ ಕರೆಂಟ್ ಹಿಡಿದು ಸತ್ಯತ್ತು ಹುಡುಗದ. ಇದಕ್ಕೇನು ಅನ್ನೋದನ್ನು ನಾವು ಏನು ಹೇಳಿಲ್ಲ. ಗೋಪಾಲ ಶಾವಣ ನಾವು ರಗಡಾಗಿತ್ತು. ನಿಮ್ಮ ಕಣ್ಣಾಗೂ ಕಣ್ಣೀರು ಬರ್ತಾವ ನಮಗೆ ನೋಡಿ. ಅವು ಆಕೆ ಹೆಣ್ಮಗ ತಲೆ ಬಡ್ಕೊಳಕತ್ತಿದ್ಲು. ಪೈಲ್ವಾನವ 22 ವರ್ಷದ ಪೈಲ್ವಾನ. ಅವ್ರ ಅಪ್ಪ ಕಲ್ಮೇಶ್ವರ ಮಹಾರಾಜ ಶಿಷ್ಯ. ಏನು ನಿನಗೇನು ಅನಿಸೋದಿಲ್ಲ ಅಂದಾಗ ನಾ ಕಲ್ಮೇಶ್ವರ ಮಹಾರಾಜ ಶಿಷ್ಯ ರೀ ಅಂದವು. ಅವಗೂ ಒಬ್ಬನ ಮಗ, ನನಗೂ ಒಬ್ಬನ ಮಗ. ನಾನು ತೆರೆ ಕಳ್ಸ್ಕೊಂಡಿಲ್ಲ ರೀ, ಆಗೋದು ಆಗಲಿ ನೀವು. ನಾವು ಹೊಂಟಿವು ಬರುವತ್ನಾಗ ಅವ್ರನ್ನ ತರಬಂದವು. ಯಾಕೆ ಅನ್ಕೊಳ್ಳಿ ಅವ್ರಿಗೆ ಹೋಗಿ ದಕ್ಷಿಣ ಕೊಡಂದು ಅವ್ರ ತಮಗೆ. ಏನು ನಿನಗೆ ಬುದ್ಧಿ ಐತೇನು ಅನ್ಯ ನೋಡಪ್ಪ. ನಿಮ್ಮ ಮನ್ಯಾಗ ಸಾತ್ಕೊಂಡು ಇವ್ರದೊಂದು ಮೊಮ್ಮಗ ಓತಿ ಇವನು ಮಗ ಸಾತ್ಕೋಗ್ಯಾನ. ನೀವು ಎಲ್ಲಿದ್ದು ನಿಮ್ಮ ಹೆಂಡ್ರ ಮಕ್ಕಳು ತಂದು ಹಾಕಿರಿ ಎಣ್ಣೆ ಖರ್ಚ. ನಾವು ಇದನ್ನು ಒಂದು ಬೋಗಿಸೋದು ನಾನು ರಗಡಾಗೈತಿ. ಮಂದಿ ರೊಕ್ಕ ತಂದು ನನ್ನ ಮಗನ ಮನೆಗೆ ಬಂದು ನಿಮ್ಮ ಎಣ್ಣೆ ಖರ್ಚು ಬೇಡ ತಿಳ್ಕೊಂಡು ಮಾತು ಪಾಸ್ ಕೊಟ್ಟು ನಮಸ್ಕಾರ ಮಾಡಿ ಅಂಥವ್ರು ಹೋದ ನಮ್ಮ ಹಿಂಚೆ ಸಾಪದಾತ್ಯಲೆ ಆಗೈತೆ. ಇದು ಯಾವ ಶಕ್ತಿ ಅಂತಂದ್ರೆ ನಮ್ಮ ಹಿಂಚಿಗೆ ಸಂಪ್ರದಾಯ ಧ್ಯಾನದ ಶಕ್ತಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಹೆಣ್ಮಕ್ಳು ಧ್ಯಾನ ಮಾಡಿ ನಂತರ ನೀವೆಲ್ಲರೂ ವಿಮಲ್ ಬ್ರಹ್ಮಸ್ವಾಮರನ್ನು ಅಂತ ಮಾತನ್ನು ಹೇಳ್ತಾ ಈಗ ಎಲ್ಲರಿಗೆ ಸನ್ಮಾನ ಮಾಡೋದಾರ.